ನಮ್ಮ ರಾಜ್ಯದ ಮತ್ತೊಬ್ಬ ಪ್ರಮುಖ ನಾಯಕರಾದವರು ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ರು. ಅದು ಖುಷಿ ವಿಚಾರ. ಇನ್ನೊಂದೆಡೆ ಈಗ ಮತ್ತೆ ಕಳೆದ ಕೆಲವು ದಿನಗಳಿಂದ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಇದೆ ಅವ್ರ ವಿಚಾರದಲ್ಲೂ ಕೂಡ. ಹೇಗಿದೆ? HDK ಬಗ್ಗೆನೂ ಸಾಕಷ್ಟು ಪ್ರೋಗ್ರಾಮ್ನ ಮಾಡಿದ್ದೇನೆ ಕೆಲವು ಮಾಧ್ಯಮಗಳಲ್ಲಿ. ಅವ್ರಿಗೆ ಈ ವರ್ಷ 2025 ಪೂರ್ತಿ ಸಮಯ ಚೆನ್ನಾಗಿಲ್ಲ ಅಂತ ಹೇಳಿದ್ದೆ. ಅದೇ ರೀತಿ ನೋಡಿ ಕೆಲವೊಂದು ಭೂ ವಿವಾದದಲ್ಲಿ ಸಿಗಾಕೊಂಡ್ರು. ಈಗ ಅವರು ಏನು ಕೆಲಸಗಳು ಕೈಗೊಂಡ್ರು ಯಾವುದೋ ಅವ್ರಿಗೆ ಸುಗಮ ಸಾಗ್ತಾ ಇಲ್ಲ. ಆದರೆ ಈ 2025 ಪೂರ್ತಿ ನಾನು ಹೇಳೋ ಹಾಗೆ ಏನು ಅಂತ ಹೇಳಿದ್ರೆ ಅವ್ರಿಗೇನು ಇವತ್ತು ಪದವಿ ದೊರಕಿದೆ ಆ ಪದವಿನ ಕಾಪಾಡಿಕೊಂಡು ಅವರ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಖಂಡಿತವಾಗಿ ಅವ್ರಿಗೆ ಅದೇ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು. ಈ ವರ್ಷ ಆರೋಗ್ಯ ಕಡೆ ಗಮನ ಕೊಡಬೇಕು. 2026 ಫೆಬ್ರವರಿ ನಂತರ ಕುಮಾರಣ್ಣವರ ಒಂದು ಭವಿಷ್ಯ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅವ್ರಿಗೂ ಸಹ ಉತ್ತಮವಾದ ಒಂದು ಯೋಗಗಳು 2026 ಫೆಬ್ರವರಿ ನಂತರ ಕಂಡು ಬರ್ತಾ ಇದೆ. ಅಲ್ಲಿವರೆಗೂ ಅವರು ಬಹಳ ಪ್ರಮುಖವಾಗಿ ಮತ್ತೊಮ್ಮೆ ಆರೋಗ್ಯ ವಿಚಾರದಲ್ಲಿ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ಇದೊಂದೇ ಭೂ ವಿವಾದ ಅಲ್ಲ, ಇನ್ಯಾವುದೋ ಭೂ ವಿವಾದದಲ್ಲಿ ಅವ್ರು ಸಿಗಾಕೊಳ್ಳೋ ಸಾಧ್ಯತೆಗಳು ಕುಮಾರಣ್ಣವ್ರಿಗೆ ಕಂಡು ಬರ್ತಾ ಇರೋದ್ರಿಂದ ಅವರು ಈ ವರ್ಷ ಪೂರ್ತಿ ಸಾಧ್ಯವಾದಷ್ಟು ಗುರುವಿನ ಪೂಜೆಯನ್ನು ಮಾಡೋದ್ರಿಂದ, ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಅವರಿಗೆ ಮುಂದೆ ಬರುವಂಥ ಕಂಟಕಗಳಿಂದ ಅವರು ದೂರ ಆಗ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.